Hi dear students, hi everyone. ನಮಸ್ಕಾರ ವಿದ್ಯಾರ್ಥಿಗಳೇ. Dear students, today we have discussed about medieval Indian history, session number 61. Dear students, today we have discussed about the topic emergence of administration under Delhi Sultanate. ವಿದ್ಯಾರ್ಥಿಗಳೇ, ಈ ದಿನದ ತರಗತಿಯಲ್ಲಿ ನಾವು ದೆಹಲಿ ಸುಲ್ತಾನರ ಕಾಲದ ಆಡಳಿತದ ಹೊರಹೊಮ್ಮುವಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. Emergence of administration under Delhi Sultanate. This is the learning objective of this session. What is the session outcome? After the session, students will be able to know about administration under Sultanate of Delhi. ಈ ಒಂದು ಸೆಷನ್ ನಂತರ ವಿದ್ಯಾರ್ಥಿಗಳು ದೆಹಲಿ ಸುಲ್ತಾನರ ಕಾಲದಲ್ಲಿ ಯಾವ ರೀತಿ ಆಡಳಿತ ಹೊರಹೊಮ್ಮಿತು ಎಂಬುದರ ಬಗ್ಗೆ ತಿಳಿದುಕೊಳ್ಳಲಿದ್ದಾರೆ. Emergence of administration under Sultanate period. The state set up by beginning of 13th century. ದೆಹಲಿ ಸುಲ್ತಾನರ ಒಂದು ಆಳ್ವಿಕೆ 13ನೇ ಶತಮಾನದಲ್ಲಿ ಆರಂಭವಾಗುತ್ತೆ. 5 dynasties were ruled. 5 ಸಂತತಿಗಳು ಈ ಒಂದು ದೆಹಲಿಯನ್ನು ಆಳ್ವಿಕೆ ಮಾಡ್ತವೆ. 32 kings were ruled from ಕುತುಬುದ್ದೀನ್ ಐಬಕ್ to ಇಬ್ರಾಹಿಂ ಲೋಧಿ. ಕುತುಬುದ್ದೀನ್ ಐಬಕ್ನಿಂದ ಹಿಡಿದು ಇಬ್ರಾಹಿಂ ಲೋಧಿಯವರೆಗೆ 32 ಸುಲ್ತಾನರು ದೆಹಲಿಯನ್ನು ಆಳ್ವಿಕೆ ಮಾಡ್ತಾರೆ. ಎಮರ್ಜ್ ದೇರ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ವಾಸ್ ಕಾಲ್ಡ್ ಟರ್ಕೋ ಆಫ್ಘನ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಇವರ ಕಾಲದಲ್ಲಿ ಏಳಿಗೆಗೆ ಬಂದಂತಹ ಒಂದು ಆಡಳಿತ ಪದ್ಧತಿಯನ್ನು ಟರ್ಕೋ ಆಫ್ಘನ್ ಆಡಳಿತ ಪದ್ಧತಿ ಎಂದು ಕರೀತಾರೆ. ಆಲ್ಮೋಸ್ಟ್ ಎವರಿ ಸುಲ್ತಾನ್ ಇನ್ಕ್ಲೂಡೆಡ್ ಖಲೀಫಾಸ್ ನೇಮ್ ಇನ್ ಕುತ್ಬಾ ಅಂಡ್ ಕಾಯಿನ್ಸ್. ದೆಹಲಿಯ ಪ್ರಮುಖ ಎಲ್ಲ ಸುಲ್ತಾನರು ಸಹ ಖಲೀಫನ ಹೆಸರಿನಲ್ಲಿ ಆಡಳಿತವನ್ನು ನಡೆಸುವುದನ್ನು ನಾವು ಗಮನಿಸ್ತೀವಿ ವಿದ್ಯಾರ್ಥಿಗಳೇ. ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಆಫ್ ದೆಹಲಿ ಸುಲ್ತಾನೇಟ್. ದೆಹಲಿ ಸುಲ್ತಾನರ ಕಾಲದ ಕೇಂದ್ರ ಸರ್ಕಾರ ಯಾವ ರೀತಿ ಇತ್ತು? ಸುಲ್ತಾನ್ ವಾಸ್ ಹೆಡ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್. ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಸ್ ಅಂಡರ್ ಸುಲ್ತಾನೇಟ್ ಶೋ. ದೆಹಲಿ ಸುಲ್ತಾನದ ಕೇಂದ್ರ ಸರ್ಕಾರದ ಮುಖ್ಯಸ್ಥ ಸುಲ್ತಾನ್ ಆಗಿರ್ತಾನೆ. ಮತ್ತು ಕೇಂದ್ರ ಸರ್ಕಾರದಲ್ಲಿದ್ದಂತಹ ಪ್ರಮುಖ ಮಂತ್ರಿಗಳು ಮತ್ತು ಇಲಾಖೆಗಳು ಯಾವುವು ಅಂತ ಹೇಳಿದ್ರೆ ದಿವಾನಿ ವಜೀರತ್, ಹಿ ವಾಸ್ ಎ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಎ ಫೈನಾನ್ಸ್ ಮಿನಿಸ್ಟರ್. ದಿವಾನಿ ವಜೀರತ್ ಎಂಬುದು ವಜೀರ್ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ, ಅವನೇ ಹಣಕಾಸಿನ ಮಂತ್ರಿಯೂ ಸಹ ಆಗಿರ್ತಾನೆ. ನೆಕ್ಸ್ಟ್ ಒನ್ ಇಸ್ ದಿವಾನಿ ಅರೀಸ್. ದಿವಾನಿ ಅರೀಸ್ ಇಟ್ ಇಸ್ ಎ ಮಿಲಿಟರಿ ಡಿಪಾರ್ಟ್ಮೆಂಟ್. ಅರೀಸ್ ಮಾಮ್ಲಿಕ್ ವಾಸ್ ಅ ಮಿನಿಸ್ಟರ್. ದಿವಾನಿ ಅರೀಸ್ ಎಂಬುದು ಒಂದು ಸೈನಿಕ ಇಲಾಖೆಯಾಗಿರುತ್ತದೆ. ಈ ಸೈನಿಕ ಇಲಾಖೆಯ ಮಂತ್ರಿಯನ್ನ ಅರೀಸ್ ಮಾಮೂಲಿಕ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಇಸ್ ದಿವಾನಿ ರಿಯಾಸತ್. ದಿಸ್ ಇಸ್ ದ ರಿಲಿಜಿಯಸ್ ಡಿಪಾರ್ಟ್ಮೆಂಟ್. ದಿವಾನಿ ರಿಯಾಸತ್ ಎಂಬುದು ಒಂದು ಧಾರ್ಮಿಕ ಇಲಾಖೆಯಾಗಿರುತ್ತದೆ. ಧಾರ್ಮಿಕ ವಿಚಾರಗಳನ್ನು ಒಳಗೊಂಡಂಥ ಒಬ್ಬ ಮಂತ್ರಿ ಅದಕ್ಕಿರ್ತಾನೆ. ದಿವಾನಿ ಕೋಹಿ, ದಿಸ್ ಇಸ್ ಎ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಮಿನಿಸ್ಟರ್ ವಾಸ್ ಅಮೀರ್ ಕೋಹಿ. ದಿವಾನಿ ಕೋಹಿ ಎಂಬ ಕೃಷಿ ಇಲಾಖೆ ಇರುತ್ತೆ. ಆ ಕೃಷಿ ಇಲಾಖೆಯ ಮುಖ್ಯಸ್ಥ ಅಥವಾ ಮಂತ್ರಿ ಯಾರು ಅಂತ ಹೇಳಿದ್ರೆ ಅಮೀರ್ ಕೋಹಿ ಎಂಬ ಇರ್ತಾನೆ. ದಿವಾನಿ ಬರೀದ್, ದಿಸ್ ಈಸ್ ಎ ಸ್ಪೈ ಸಿಸ್ಟಮ್. ದಿವಾನಿ ಬರೀದ್ ಎಂಬುದು ಗೂಢಾಚಾರ ಇಲಾಖೆ ಆಗಿರುತ್ತದೆ. ಆ ಗೂಢಾಚಾರ ಇಲಾಖೆಯ ಮುಖ್ಯಸ್ಥ ಬರೀದಿ ಮಾಮ್ಲಿಕ್ ಆಗಿರ್ತಾನೆ. ನೆಕ್ಸ್ಟ್ ಒನ್ ಈಸ್ ದಿವಾನಿ ಕಾಜಿ. ದಿಸ್ ಈಸ್ ಎ ಜುಡಿಷಿಯಲ್ ಡಿಪಾರ್ಟ್ಮೆಂಟ್. ಖಾಜಾ ಉಲ್ ಖಜತ್ ಹಿ ವಾಸ್ ಎ ಮಿನಿಸ್ಟರ್ ಆಫ್ ಜುಡಿಷಿಯರಿ. ದಿವಾನಿ ಕಾಜಿ ಎಂಬುದು ನ್ಯಾಯಾಂಗ ಇಲಾಖೆಯಾಗಿರುತ್ತದೆ. ಆ ನ್ಯಾಯಾಂಗ ಇಲಾಖೆಯ ಮಂತ್ರಿ ಖಾಜಿ ಉಲ್ ಖಜತ್. ನೆಕ್ಸ್ಟ್ ಒನ್ ಇಸ್ ದಿವಾನಿ ಬಂದಗಾನಿ. ದಿಸ್ ಇಸ್ ಎ ಸ್ಲೇವ್ ಡಿಪಾರ್ಟ್ಮೆಂಟ್. ದಿವಾನಿ ಬಂದಗಾಮಿ ಎಂಬುದು ಗುಲಾಮರ ಇಲಾಖೆಯಾಗಿರುತ್ತೆ. ಇದನ್ನು ಫಿರೋಜ್ ಶಾ ತುಘಲಕ್ ಆರಂಭ ಮಾಡ್ತಾನೆ. ಈ ರೀತಿ ದೆಹಲಿ ಸುಲ್ತಾನರ ಕಾಲದಲ್ಲಿ ಸುಲ್ತಾನನ ನೇತೃತ್ವದಲ್ಲಿ ಮಂತ್ರಿಮಂಡಲ ಕಾರ್ಯನಿರ್ವಹಣೆ ಮಾಡುತ್ತೆ. ನೆಕ್ಸ್ಟ್ ಪ್ರಾವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಅಂಡರ್ ಸುಲ್ತಾನೇಟ್ ಪೀರಿಯಡ್. ದೆಹಲಿ ಸುಲ್ತಾನರ ಕಾಲದಲ್ಲಿ ಪ್ರಾಂತೀಯ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು? ದ ಕಿಂಗ್ಡಮ್ ವಾಸ್ ಡಿವೈಡೆಡ್ ಇಂಟು ಮೆನಿ ಪ್ರಾವಿನ್ಸಸ್. ಸಾಮ್ರಾಜ್ಯವನ್ನು ಅನೇಕ ಪ್ರಾಂತ್ಯಗಳಾಗಿ ವಿಭಾಗ ಮಾಡಲಾಗಿರುತ್ತೆ. These were called iqtas. Initially, there were 13 provinces.
ದೆಹಲಿ ಸುಲ್ತಾನರ ಕಾಲದಲ್ಲಿ ಪ್ರಾಂತ್ಯಗಳನ್ನು ಇಕ್ತಾಗಳು ಎಂದು ಕರೀತಾ ಇದ್ದರು. ಆರಂಭದಲ್ಲಿ 13 ಪ್ರಾಂತ್ಯಗಳನ್ನು ನಾವು ಕಾಣಬಹುದು. 24 ಪ್ರಾವಿನ್ಸಸ್ ದೇರ್ ಡ್ಯೂರಿಂಗ್ ದ ರೀಜನ್ ಆಫ್ ಮೊಹಮ್ಮದ್ ಬಿನ್ ತುಘಲಕ್. ಅತಿ ಹೆಚ್ಚು ಪ್ರಾಂತ್ಯಗಳು ಇದ್ದಿದ್ದು ಯಾರ ಕಾಲದಲ್ಲಿ ಅಂತ ಹೇಳಿದ್ರೆ ಮೊಹಮ್ಮದ್ ಬಿನ್ ತುಘಲಕನ ಕಾಲದಲ್ಲಿ ಇರುತ್ತದೆ. ಅದು 24 ಪ್ರಾಂತ್ಯಗಳನ್ನು ಒಳಗೊಂಡಿದ್ದಂತಹ ಸಾಮ್ರಾಜ್ಯ ಆಗಿರುತ್ತದೆ. ಈ ಒಂದು ಪ್ರಾಂತ್ಯಗಳನ್ನು ನಾವು ಮತ್ತೆ ಅಧಿಕಾರ ವಿಕೇಂದ್ರೀಕರಣಕ್ಕಾಗಿ ವಿಭಾಗಗಳು ಮಾಡ್ತೀವಿ. ಅದು ಯಾವ ರೀತಿ ಇರ್ತವೆ ಅಂತ ಹೇಳಿದ್ರೆ ಡಿವಿಷನ್ಸ್. ಡಿವಿಷನ್ಸ್ ಪರ್ಷನ್ಸ್ ನೇಮ್ ಅಬೌಟ್ ದ ಡಿವಿಷನ್. ನೆಕ್ಸ್ಟ್ ಹೆಡ್ ಆಫ್ ದ ಆಫೀಸ್ ಅಂಡ್ ಆಫೀಸರ್ಸ್. ಪ್ರಾವಿನ್ಸ್ ಪರ್ಷಿಯನ್ ನೇಮ್ ಇಕ್ತಾ. ಹೆಡ್ ಆಫ್ ದ ಪ್ರಾವಿನ್ಸ್ ಇಕ್ತಾದಾರ್ ಆರ್ ನಾಯಿಬ್ ಬೈ ಸುಲ್ತಾನ್. ಆ ಪ್ರಾವಿನ್ಸ್ ಆರ್ ಡಿವೈಡೆಡ್ ಲೈಕ್ districts. In Persian name Sheikh or Sarkar. Shikdar was the main officer in Sheikh. Munsif and Qazi were the other officers. Taluk in Persian name called Pargana. Amil was the main officer. Fawzar is the other officer. Last one is villages. Villages in Persian name Dehi or Gav. Patwari, Chaudhary, Muqaddam were the officers. ದೆಹಲಿ ಸುಲ್ತಾನರ ಕಾಲದಲ್ಲಿ ಪ್ರಾಂತ್ಯಗಳನ್ನು ಇಕ್ತಾಗಳನ್ನು ಕರೀತಾ ಇದ್ರು. ಆ ಇಕ್ತಾಗಳ ಮುಖ್ಯಸ್ಥ ಇಕ್ತಾದಾರ್ ಆಗಿದ್ದ. ಇಕ್ತಾಗಳನ್ನು ಜಿಲ್ಲೆಗಳಾಗಿ ವಿಭಾಗ ಮಾಡಿದ್ರು. ಅದನ್ನು ಪರ್ಷಿಯನ್ ಭಾಷೆಯಲ್ಲಿ ಶಿಕ್ ಅಥವಾ ಸರ್ಕಾರ ಅಂತ ಕರೀತಾ ಇದ್ರು. ಅದರ ಮುಖ್ಯಸ್ಥ ಶಿಕ್ದಾರ್. ಮುನ್ಸಿಫ್ ಮತ್ತು ಕಾಜಿ ಇತರೆ ಅಧಿಕಾರಿಗಳಾಗಿರ್ತಾರೆ. ಆ ಒಂದು ಶಿಕ್ಗಳನ್ನು ತಾಲೂಕುಗಳನ್ನು ವಿಭಾಗ ಮಾಡುತ್ತಾರೆ. ಅದನ್ನು ಪರ್ಷಿಯಾದಲ್ಲಿ ಪರಗಣ ಅಂತ ಕರೀತಾರೆ. ಆ ಪರಗಣದ ಮುಖ್ಯಸ್ಥ ಅಮೀಲ್. ಫೌಜ್ದಾರ ಇನ್ನೊಬ್ಬ ಅಧಿಕಾರಿಯಾಗಿರ್ತಾನೆ. ಆ ಪರಗಣಗಳನ್ನು ಗ್ರಾಮಗಳಾಗಿ ವಿಭಾಗ ಮಾಡ್ತಾರೆ. ಅದನ್ನು ಪರ್ಷಿಯನ್ ಭಾಷೆಯಲ್ಲಿ ದೇಹಿ ಅಥವಾ ಗಾವ್ ಅಂತ ಕರೀತಾರೆ. ಆ ಗಾವ್ನ ಮುಖ್ಯಸ್ಥ ಪಟ್ವಾರಿ, ಚೌಧರಿ ಇದು ಮೊಕದ್ದಮ್ ಆಗಿರ್ತಾರೆ. ಇದು ದೆಹಲಿ ಸುಲ್ತಾನ ಕಾಲದ ಒಂದು ಪ್ರಾಂತ್ಯ ಆಡಳಿತ. Other administrative departments, revenue department, kharaj, khams, zakat, jizya, ushur were the main sources of income. Revenue ಆಡಳಿತದಲ್ಲಿ ಖರಜ್, ಖಮ್ಸ್, ಜಕಾತ್, ಜಸಿಯಾ, ಉಷರ್ ಇವು ಪ್ರಮುಖ ರಾಜ್ಯಕ್ಕೆ ಬರ್ತಾ ಇದ್ದಂತಹ ಒಂದು ಆದಾಯಗಳಾಗ್ತಾ ಇತ್ತು. ಈ ಒಂದು ರೆವಿನ್ಯೂ ಆಡಳಿತವನ್ನು ನೋಡ್ಕೊಳ್ಳೋದಕ್ಕೆ ದಿವಾನಿ ಮಸ್ತಕ್ ರಾಜ್ ಎಂಬ ಇಲಾಖೆ ಇತ್ತು. ಮಿಲಿಟರಿ ಅಡ್ಮಿನಿಸ್ಟ್ರೇಷನ್. ದಿವಾನಿ ಅರಿಜ್ ಎಮರ್ಜ್ ಡ್ಯೂರಿಂಗ್ ದ ಬಲ್ಬನ್ ಪೀರಿಯಡ್. ಮಿಲಿಟರಿ ಆಡಳಿತಕ್ಕೆ ಸಂಬಂಧಪಟ್ಟಾಗೆ ದಿವಾನಿ ಅರಿಜ್ ಎಂಬ ಇಲಾಖೆ ಇರುತ್ತೆ. ಆ ದಿವಾನಿ ಅರಿಜ್ನ ಮುಖ್ಯಸ್ಥ ಅರಿಜಿ ಮಹಾಮಲಿಕ್ ಇರುತ್ತೆ. ಅದು ಬಲ್ಬನ್ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂತು. ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್. ದಿವಾನಿ ಕೊಹಿ ಇಸ್ ದ ಡಿಪಾರ್ಟ್ಮೆಂಟ್ ಫಾರ್ ಅಗ್ರಿಕಲ್ಚರ್ ಎಮರ್ಜ್ಡ್ ಡ್ಯೂರಿಂಗ್ ದ ಟೈಮ್ ಮೊಹಮ್ಮದ್ ಬಿನ್ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ ಕಾಲದಲ್ಲಿ ಕೃಷಿ ಇಲಾಖೆಯಾದಂತಹ ದಿವಾನಿ ಕೋಹಿಯನ್ನು ಆರಂಭ ಮಾಡಲಾಗುತ್ತೆ. ಅದರ ಮುಖ್ಯಸ್ಥ ಅಮೀರ್ ಕೋಹಿ. ನೆಕ್ಸ್ಟ್ ಜುಡಿಷಿಯರಿ ಡಿಪಾರ್ಟ್ಮೆಂಟ್. ಸುಲ್ತಾನ್ ವಾಸ್ ದ ಹೈ ಜುಡಿಷಿಯರಿ ಅಥಾರಿಟಿ ಆಫ್ ದ ಸ್ಟೇಟ್. ಆ ನ್ಯಾಯಾಂಗ ಇಲಾಖೆಗೆ ಸಂಬಂಧಪಟ್ಟು ನೋಡಿದ್ರೆ ಸುಲ್ತಾನನೇ ನ್ಯಾಯಾಂಗದ ಪರಮೋಚ್ಚಾಧಿಕಾರಿಯಾಗಿರ್ತಾನೆ. ಆದರೂ ಸಹ ನ್ಯಾಯಾಂಗ ಇಲಾಖೆಗಾಗಿ ಖಾಜಿ ಉಲ್ ಖಜತ್ ಎಂಬ ಮುಖ್ಯಸ್ಥ ಇರ್ತಾನೆ. ಅವನ ಕೈ ಕೆಳಗೆ ಖಾಜಿಗಳು ನ್ಯಾಯದಾನವನ್ನು ಮಾಡ್ತಾ ಇರ್ತಾರೆ. ವಿದ್ಯಾರ್ಥಿಗಳೇ, ಅಡ್ಮಿನಿಸ್ಟ್ರೇಟಿವ್ ಕಾಂಟ್ರಿಬ್ಯೂಷನ್ಸ್ ಆಫ್ ಸುಲ್ತಾನ್ಸ್. ದೆಹಲಿ ಸುಲ್ತಾನ್ಸ್ ವರ್ ರಿಫಾರ್ಮ್ಡ್ ಅಂಡ್ ಎಸ್ಟಾಬ್ಲಿಷ್ ನ್ಯೂ ಡಿಪಾರ್ಟ್ಮೆಂಟ್ಸ್. ದೆಹಲಿ ಸುಲ್ತಾನರ ಕಾಲದಲ್ಲಿ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಸುಲ್ತಾನರುಗಳು ವಿವಿಧ ಇಲಾಖೆಗಳನ್ನು ಅವರ ಕಾಲದಲ್ಲಿ ಆರಂಭ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಬಲ್ಬನ್ ಸ್ಟಾರ್ಟೆಡ್ ದಿವಾನಿ ಅರೀಸ್. ದಿಸ್ ದ ಮಿಲಿಟರಿ ಡಿಪಾರ್ಟ್ಮೆಂಟ್. ಬಲ್ಬನನ ಕಾಲದಲ್ಲಿ ದಿವಾನಿ ಅರೀಸ್ ಎಂಬ ಸೈನಿಕ ಇಲಾಖೆ ಆರಂಭ ಆಗುತ್ತೆ. ಆ ಸೈನಿಕ ಇಲಾಖೆಯ ಮುಖ್ಯಸ್ಥ ಅರಿಜಿ ಮಾಮಲಿಕ್. ಅದೇ ಬಲ್ಬನನ ಕಾಲದಲ್ಲಿ ದಿವಾನಿ ಬರೀದ್ ಎಂಬ ಇಲಾಖೆಯು ಆರಂಭ ಆಗುತ್ತೆ. ಇದು ಗೂಢಾಚಾರ ಇಲಾಖೆಯಾಗಿರುತ್ತೆ. ಗೂಢಾಚಾರ ಇಲಾಖೆಯ ಮುಖ್ಯಸ್ಥ ಬರೀದಿ ಮಾಮಲಿಕ್. ದೆನ್ ಅಲಾವುದ್ದೀನ್ ಖಿಲ್ಜಿ's ಟೈಮ್ ದಿವಾನಿ ಮಸ್ತಕ್ ರಾಜ್. He started a ದಿವಾನಿ ಮಸ್ತಕ್ ರಾಜ್. ದಿಸ್ ಇಸ್ ಎ ರೆವಿನ್ಯೂ ಡಿಪಾರ್ಟ್ಮೆಂಟ್. ಅಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ದಿವಾನಿ ಮಸ್ತಕ್ ರಾಜ್ ಎಂಬ ಕಂದಾಯ ಇಲಾಖೆಯನ್ನು ಆರಂಭ ಮಾಡ್ತಾನೆ. ಆ ಕಂದಾಯ ಇಲಾಖೆಯ ಅಧೀನದಲ್ಲಿ ಅಮೀನುಗಳು,
ಮುನ್ಸಿಫರು ಕಂದಾಯವನ್ನು ವಸೂಲಿ ಮಾಡ್ತಾರೆ. ಇನ್ ಮೊಹಮ್ಮದ್ ಬಿನ್ ತುಘಲಕ್ ಪೀರಿಯಡ್, ದಿವಾನಿ ಅಮೀರ್ ಕೋಹಿ. ದಿಸ್ ಇಸ್ ಎ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ದ ಮಿನಿಸ್ಟರ್ ವಾಸ್ ಅಮೀರ್ ಕೋಹಿ. ಮೊಹಮ್ಮದ್ ಬಿನ್ ತುಘಲಕನ ಕಾಲದಲ್ಲಿ ದಿವಾನಿ ಅಮೀರ್ ಕೋಹಿ ಎಂಬ ಕೃಷಿ ಇಲಾಖೆಯನ್ನು ಆರಂಭ ಮಾಡ್ತಾರೆ. ಇದರ ಒಂದು ಮಂತ್ರಿ ಅಥವಾ ಮುಖ್ಯಸ್ಥ ಅಂತ ಹೇಳಿದ್ರೆ ಅಮೀರ್ ಕೋಹಿ. ಇನ್ ಫಿರೋಜ್ ಶಾ ತುಘಲಕ್ ಟೈಮ್, ದಿವಾನಿ ಬಂದ್ಗಾನ್ started. This is a slave department, and other one is Diwani Khairat. After marriage, finance help to poor Muslim girls and poorer parents. ಫಿರೋಜ್ ಶಾ ತುಘಲಕ್ ದಿವಾನಿ ಬಂದಗಾನ್ ಎಂಬ ಗುಲಾಮ ಇಲಾಖೆಯನ್ನು ಆರಂಭ ಮಾಡ್ತಾನೆ. ಅದೇ ರೀತಿಯಲ್ಲಿ ದಿವಾನಿ ಖೈರತ್ ಎಂಬ ಇಲಾಖೆಯನ್ನು ಆರಂಭ ಮಾಡ್ತಾನೆ. ಈ ದಿವಾನಿ ಖೈರತ್ ಎಂಬ ಇಲಾಖೆ ಮದುವೆಯ ನಂತರ ವಿಧವೆಯರಾದಂತಹ ವಿಧವೆಯರಿಗೆ ಮತ್ತು ಮುಸ್ಲಿಮರ ಹಿರಿಯ ನಾಗರಿಕರಿಗೆ ಮತ್ತು ಮಹಿಳೆಯರಿಗೆ ಹಣಕಾಸಿನ ಸೌಲಭ್ಯವನ್ನು ಒದಗಿಸುವುದಕ್ಕಾಗಿ ಈ ಒಂದು ಇಲಾಖೆಯನ್ನು ಆರಂಭ ಮಾಡ್ತಾನೆ. ಈ ರೀತಿಯಾಗಿ ದೆಹಲಿ ಸುಲ್ತಾನ್ ಕಾಲದಲ್ಲಿ ಅದಕ್ಕೆ ಆಡಳಿತಕ್ಕೆ ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. Dear students, I have given some multiple choice questions for you. Administrative system of sultans are called Indo-Afghan system, Turco-Afghan administration, Perso-Afghan administration, or Indo-European administration. Answer B is correct. This is a Turco-Afghan administration system. Which sultan established Diwan-e Ariz? Iltamash, Balban, Alauddin Khilji, or Muhammad bin Tughlaq? Balban was established Diwan-e Ariz. Answer B is correct. Provinces are called Iqta, Shik, Pargana, or Munsi? Answer A, Iqta is correct. Which sultan started Iqta system? Qutbuddin Aibak, Bahram Shah, Iltamash, Balban. Iltamash was started Iqta system. Answer C is correct. Diwan-e Ariz started by Qutbuddin Aibak, Bahram Shah, Iltamash, or Balban. Balban is the correct answer. Answer is D. Diwani Kohi is called Revenue Department, Agriculture Department, Spy Department, or Military Department. Answer is B correct. Agriculture Department. Dear students, I have referenced these books: Satish Chandra, Medieval India from Sultanate to Mughals; Irfan Habib, Muhammad Awil Studies in Medieval Indian Polity and Culture, Delhi Sultanate and its Times; Farooqi Salma Ahmad, A Comprehensive History of Medieval India from 12th to mid 18th century, and also some other books. Thank you students. Thank you.